ಏನಪ್ಪಾ ಇದು ಲಾಡುಗಳು ತೋರಿಸ್ತಾ ಇದ್ದಾಳೆ ಫಸ್ಟಿಗೆನೆ ಅಂತ ಅನ್ಕೊಂತಾ ಇದ್ದೀರಾ? ಇದ್ರ ಸೀಕ್ರೆಟ್ ನಾನು ತಿಳ್ಕೊಂಡ್ರೆ ತುಂಬಾನೇ ನಿಮ್ಗೆ ಬೆನಿಫಿಟ್ಸ್ ಇದೆ. ಬನ್ನಿ ವಿಡಿಯೋ ನೋಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಬೇರೆನೆ ಇರುತ್ತೆ. ಏನಂದ್ರೆ ನನ್ನ ಈ ಸುಂದರವಾದ ಕೇಶರಾಶಿಯ ಗುಟ್ಟೇನು ಅಂದ್ರೆ ಮನೆಯಲ್ಲೇ ಇರೋ ಅಂತ ಇಂಗ್ರೀಡಿಯೆಂಟ್ಸ್ ನ ಉಪಯೋಗಿಸ್ಕೊಂಡು ಕೂದಲು ನ್ಯಾಚುರಲ್ ಆಗಿ ಬೆಳೆಯೋದಕ್ಕೆ, ಕೂದ್ಲು ಇಲ್ದಲೇ ಇರೋರ್ಗೂ ಕೂಡ ಕೂದ್ಲು ಚೆನ್ನಾಗಿ ಬೆಳೆಯೋದಕ್ಕೆ ಯಾವ ರೀತಿ ಒಂದು ಟ್ರಿಕ್ಸ್ ನ ನಾನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡಿ, ನನ್ಗಿಲ್ಲೆಲ್ಲ ತುಂಬಾನೇ ಪುಡಿ ಪುಡಿ ಕೂದ್ಲಿದೆ. ಫಸ್ಟ್ ನನ್ಗಿಲ್ಲಿ ತುಂಬಾ ಕೂದ್ಲು ಹೋಗ್ಬಿಡಿತ್ತು. ನಾನು 1.5 ಮಂತ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ಗೆ ಅದರಿಂದ ರಿಸಲ್ಟ್ ಸಿಕ್ಕಿದೆ. ನನ್ಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು, ನೀವು ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪನೂ ಹೇರ್ ಫಾಲ್ ಆಗ್ತಾ ಇಲ್ಲ ನನ್ಗೆ. ಯಾಕಂದ್ರೆ ಇದು ನಾನು ಯಾವ್ದೇ ರೀತಿ ದುಡ್ಡು ಕೊಟ್ಟು ಯಾವ್ದೇ ರೀತಿ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಮಾಡಿರೋ ಅಂತದ್ದಲ್ಲ. ಜಸ್ಟ್ ತಿನ್ನೋದು, ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿ ಅದನ್ನ ದಿನ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಒಂದು, ರಾತ್ರಿ ಮಲ್ಗೋ ಮುಂಚೆ ಒಂದೊಂದು ಉಂಡೆನ ತಿಂದ್ರೆ ನಿಮ್ ಕೂದಲು ಬೆಳೆಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೋಡಿ ನನ್ಗಿಲ್ಲೆಲ್ಲ ಬೇಬಿ ಹೇರ್ಸ್ ತುಂಬಾನೇ ಇದೆ. ಇಲ್ಲೆಲ್ಲ ನಾನು ಕೂದಲೇ ಇರ್ಲಿಲ್ಲ, ತುಂಬಾ ಇದಾಗ್ಬಿಟ್ಟಿತ್ತು. ಮತ್ತೆ ಜಡೆ ಹಾಕಿದ್ರು ಅಷ್ಟೇ ತುಂಬಾ ತೆಳು ಸಣ್ಣ ಇರೋದು. ನಂದು ಕೂದ್ಲು ಬಂದು ಶೈನಿಂಗ್ ಇದೆ, ಸಿಲ್ಕಿ ಹೇರು, ಹಂಗಾಗಿ ಸ್ಮೂತ್ ಜಾಸ್ತಿ ಇದೆ, ಜಾಸ್ತಿ ಕೂದ್ಲು ಉದುರುತ್ತಾ ಇತ್ತು. ಸೊ ನನ್ಗೆ ಇನ್ನ ಹಾಸ್ಪಿಟಲ್ಗೆಲ್ಲ ತೋರಿಸಿ ಅದಕ್ಕೆ ದುಡ್ಡೆಲ್ಲ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ನಾನು ನನ್ನ ಬಾಡಿಯಲ್ಲಿ ಏನ್ ಆಗ್ತಾ ಇದೆ ಅಂತ ತಿಳ್ಕೊಂಡು, ಸೊ ಅದಕ್ಕೆ ತಕ್ಕಂತೆ ನಾನು ರಿಸರ್ಚ್ ಎಲ್ಲ ಮಾಡಿ ನಾನು ನನ್ಗೇನೆ ಪ್ರಯೋಗ ಮಾಡ್ಕೊಂಡು ಇವತ್ತು ನಿಮ್ಗೆ ಅದನ್ನ ತೋರಿಸ್ತಾ ಇದ್ದೀನಿ. ಐನೋ ನಮ್ಮ ಮನೆಯವ್ರಿಗೂ ಕೂಡ ಕೂದ್ಲು ಉದುರುತ್ತಾ ಇದೆ ಅಂದ್ಬಿಟ್ಟು ತುಂಬಾ ಫೀಲ್ ಮಾಡ್ತಾ ಇದ್ರು. ಸೊ ಅವ್ರಿಗೂ ಆಗುತ್ತೆ ನನ್ಗೂ ಆಗುತ್ತೆ ಅಂದ್ಬಿಟ್ಟು ಮಾಡಿರೋದು. ಸೊ ಅವ್ರಿಗೂನು ಕೂದ್ಲು ಚೆನ್ನಾಗ್ ಬರ್ತಿದೆ. ನಾನು ಅವ್ರನ್ನ ತೋರ್ಸಲ್ಲ, ಬಟ್ ನಂದನ್ನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನನ್ ಕೂದ್ಲು ಇಷ್ಟು ಚೆನ್ನಾಗಿ ಇಷ್ಟು ಉದ್ದ ಇರೋದಕ್ಕೆ ಕಾರಣ ನಾನ್ ತಿಂತಾ ಇರೋ ಅಂತ ಒಂದು ಡ್ರೈ ಫ್ರೂಟ್ಸ್ದು ಉಂಡೆ ಆಗಿರ್ಬೋದು. ಓಕೆನಾ, ಇವತ್ತಿನ ವಿಡಿಯೋದಲ್ಲಿ ಆ ಉಂಡೆನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಓಕೆನಾ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದು ಮನೆಯಲ್ಲೇ ಸಿಗೋ ಅಂತ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನಾನಿವಾಗ ಕಡ್ಲೆ ಬೀಜ, ಬಾದಾಮಿ, ವಾಲ್ನಟ್ ಮತ್ತೆ ಕರ್ಬೇವಿನ ಸೊಪ್ಪು ನಮ್ಮ ಮನೆಯಲ್ಲೇ ಬಿಟ್ಟಿರೋದ್ರಿಂದ ಸ್ವಲ್ಪ ಫ್ರೆಶ್ ಆಗಿ ಕಿತ್ಕೊಂಡ್ ಬಂದಿದ್ದೀನಿ. ಓಕೆನಾ, ಇದಕ್ಕೆ ಇದು ಬಂದು ಅಂದ್ರೆ ತಿನ್ನೋದು, ತಲೆಗೆ ಪ್ಯಾಕ್ ಮಾಡ್ಕೊಳ್ಳೋ ತರ ಅಲ್ಲ. ಓಕೆನಾ, ಆಮೇಲೆ ನೆಲ್ಲಿಕಾಯಿ ಒಂದು 7 ರಿಂದ 8 ನೆಲ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ತೆಂಗಿನ ತುರಿನ ಇಟ್ಕೊಂಡಿದೀನಿ. ವಾಲ್ನಟ್ ನಿಮ್ಮ ಹತ್ರ ಇರುತ್ತೆ ಅಲ್ವಾ? ಸೊ ಇದೆಲ್ಲ ಮನೆಯಲ್ಲೇ ಇರೋ ಅಂತ ಇಂಗ್ರೀಡಿಯೆಂಟ್ಸ್. ಇದನ್ನ ಯೂಸ್ ಮಾಡ್ಕೊಂಡು ನಾನೊಂದು ಒಳ್ಳೆ ಲಾಡುನ ಮಾಡ್ತೀನಿ. ಆ ಲಾಡುನ ತಿನ್ನೋದ್ರಿಂದ ಯಾರೆಲ್ಲ ಬಾಣ್ಲಿ ತಲೆಗಳು ಇರುತ್ತೋ ಹುಡ್ಗಿರ್ಗೂ ಹುಡ್ಗರ್ಗೂ ಎಲ್ರಿಗೂ ಯೂಸ್ ಆಗುತ್ತೆ. ನಾನು ಯೂಸ್ ಮಾಡಿದೀನಿ, 1 ತಿಂಗಳಾಗಿದೆ, ಅದರಿಂದ ಗುಡ್ ರಿಸಲ್ಟ್ ಸಿಕ್ಕಿದೆ. ಸೊ ಅದಕ್ಕೆ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮಂದವಾಗಿರೋ ಅಂತ ಒಂದು ಪಾತ್ರೆಯನ್ನ ಇಟ್ಕೊಬೇಕಾಗುತ್ತೆ. ಓಕೆನಾ, ಸೊ ಅದ್ರಲ್ಲಿ ಫಸ್ಟ್ ಕಡಲೆ ಬೀಜನ ಹಾಕೊಂಡು ಅದನ್ನ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತರ ಹುರ್ಕೊಬೇಕಾಗುತ್ತೆ, ಅಂದ್ರೆ ಫ್ರೈ ಮಾಡ್ಬೇಕಾಗುತ್ತೆ. ಸೊ ಬಾಣ್ಲಿ ಇರೋ ಅಂತವ್ರಿಗೂ ಕೂಡ ಚೆನ್ನಾಗಿ ಕೂದ್ಲು ಬರುತ್ತೆ. ಓಕೆನಾ, ಅಂದ್ರೆ ಪುಟಾಣಿ ಕೂದ್ಲು ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನ್ ಹೇಳೋ ತರ ನೀವು ಫಾಲೋ ಮಾಡಿದ್ರೆ ಮಾತ್ರ. ನೆಕ್ಸ್ಟ್ ಬಾದಾಮಿ ಮತ್ತೆ ವಾಲ್ನಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದೀನಿ. ಅದ್ರ ಜೊತೆನೆ ತೆಗಿಯೋದೇನ್ ಬೇಡ, ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡು ಪ್ರೊಸೆಸ್ ಆಗಿ ಕರೆಕ್ಟ್ ಆಗಿ ಹುರ್ಕೊಬೇಕಾಗತ್ತೆ ಇದನ್ನ. ಓಕೆನಾ, ಒಂದು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಅವಾಗ್ಲೇ ಅದು ಲಾಡು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ನೆಲ್ಲಿಕಾಯಿನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೆಟ್ಟದ ನೆಲ್ಲಿಕಾಯಿ. ಇದೇ ನೆಲ್ಲಿಕಾಯಿ ಯೂಸ್ ಮಾಡ್ಬೇಕು ನೀವು. ಮೈಸೂರ್ ನೆಲ್ಲಿಕಾಯಿ ಅಂತ ಸಿಗುತ್ತೆ, ಆ ನೆಲ್ಲಿಕಾಯಿ ಯೂಸ್ ಮಾಡ್ಬಾರ್ದು. ಇದೇ ನೆಲ್ಲಿಕಾಯಿ, ಈ ನೆಲ್ಲಿಕಾಯಿನ ಯೂಸ್ ಮಾಡ್ಕೊಬೇಕು. ಓಕೆನಾ, ನಾನು ಒಂದು 7 ರಿಂದ 8 ನೆಲ್ಲಿಕಾಯಿನ ತಗೊಂಡು ಹಾಕೊಂಡಿದೀನಿ. ಓಕೆನಾ, ನೆಲ್ಲಿಕಾಯಿ ಈ ತರ ತಿನ್ನೋದ್ರಿಂದ, ಇಲ್ಲ ಹಿಂಗೆಲ್ಲಾ ಮಾಡ್ಕೊಂಡು ತಿನ್ನಕ್ ಆಗಲ್ಲ ಅನ್ನೋರು ನೆಲ್ಲಿಕಾಯಿ ಉಪ್ಪಿನಕಾಯಿನ ಮಾಡ್ಕೊಂಡು ಆದಷ್ಟು ದಿನಕ್ಕೆ 1 ನೆಲ್ಲಿಕಾಯಿ ಆದ್ರೂ ತಿನ್ನೋ ತರ ಮಾಡ್ಕೊಳ್ಳಿ. ಓಕೆನಾ, ಇದು ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕೊಬ್ಬರಿ ಒಂದ್ ಬಟ್ಲು ಇಟ್ಕೊಂಡಿದ್ದೆ ಅಲ್ವಾ, ಕೊಬ್ಬರಿನ ಹಾಕೊಂಡು ಸ್ವಲ್ಪ ಹುರ್ಕೊಂತಾ ಇದೀನಿ. ಕೊಬ್ಬರಿ ಹಾಕಿದ ತಕ್ಷಣ ತೆಕ್ಕೊಂಬಿಡಿ. ಓಕೆನಾ, ಅದು ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಕೊಬ್ಬರಿ ಒತ್ತೋಗ್ಬಿಡುತ್ತೆ. ಯಾಕಂದ್ರೆ ಅದು ಪಾತ್ರೆ ಥಿಕ್ನೆಸ್ ಆಗಿರುತ್ತೆ ಅಲ್ವಾ, ಬಿಸಿ ಇರುತ್ತೆ. ಸೊ ಹಂಗಾಗಿ ಅದು ಒತ್ತೋಗ್ಬಿಡುತ್ತೆ. ನೋಡ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ಹಾಗಿದೆ, ನಾನು ಇದನ್ನ
ಕ್ಲೀನ್ ಆಗಿ ಸ್ವಲ್ಪ ತಣ್ಣಗೆ ಆಗೋವರೆಗೂ ಬಿಟ್ಬಿಟ್ಟು ನೆಕ್ಸ್ಟ್ ಇದು ಕೊತ್ತಂಬರಿ ಸೊಪ್ಪು ಬಿಡಿಸಿ ಇಟ್ಕೊಂಡಿದೀನಿ ನೋಡಿ, ಇಷ್ಟ ಆಗಿದೆ. ಅದನ್ನ ನಾನು ಜಾರ್ಗೆ ಸರ್ವ್ ಮಾಡ್ಕೊಂಡಿದೀನಿ. ಆ ಅದೆಲ್ಲ ತೆಗೆದ್ಬಿಟ್ಟು ಅದೇ ಪಾತ್ರೆಯಲ್ಲಿ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಪೂರ್ತಿ ಏನ್ ಬೇಡ, ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು, ಓಕೆನಾ. ನೋಡಿ ನಾನು ತೋರಿಸ್ತೀನಿ. ಇದ್ರ ಜೊತೆಗೆ ದಿನ ನೈಟ್ ಮಲಗೋಕ್ ಮುಂಚೆ 2 ಸ್ಪೂನು ಉದ್ದಿನ ಮೆಂತ್ಯನ ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನ ಹಾಳೊಟ್ಟೆಗೆನೆ ಆ ಮೆಂತ್ಯನ ಫಸ್ಟ್ ಚೆನ್ನಾಗಿ ಅಗದು ತಿಂದು ಅದೇ ನೀರ್ನ ಕುಡಿದ್ಬಿಟ್ಟು ಆಮೇಲೆ ಇದೇನು ಡ್ರೈ ಫ್ರೂಟ್ಸ್ ಈ ಉಂಡೆ ಮಾಡ್ತಾ ಇದ್ದೀನಿ ಅಲ್ವಾ, ಇದನ್ನ ದಿನ ಒಂದೊಂದು ಬೆಳಗ್ಗೆ ಮತ್ತೆ ಸಂಜೆ ಒಂದೊಂದು ತಿನ್ನೋದ್ರಿಂದ ಕೂದ್ಲು ಬೆಳೆಯೋದಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. 100% ವರ್ಕ್ ಆಗುತ್ತೆ. ಆಗಿಲ್ಲ ಅಂದ್ರೆ ನನ್ ಕಮೆಂಟ್ ಹಾಕಿ, ನನ್ ವಿಡಿಯೋನೇ ಡಿಲೀಟ್ ಮಾಡ್ಬಿಡ್ತೀನಿ. ನಾನೇ ಸಾಕ್ಷಿ, ನನ್ ಕೂದ್ಲು ಬೆಳೆಸ್ಕೊಂಡಿದೀನಿ. ನಮ್ ಮನೆಯವ್ರಿಗೂ ಕೂಡ ಕೂದ್ಲು ಚೆನ್ನಾಗಿ ಬೆಳೀತಾ ಇದೆ. ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ ನಾನು. ನಾನು ಒಂದ್ ಬಟ್ಲ್ ಹಾಕೊಂಡಿದೀನಿ. ಸ್ವೀಟ್ ಜಾಸ್ತಿ ಬೇಡ ಅನ್ನೋರು ನೀವ್ ಒಂದ್ ಅರ್ಧ ಬಟ್ಲ್ ಹಾಕೊಳ್ಳಿ, ಓಕೆನಾ. ಇದಿಷ್ಟು ಹಾಕೊಬೇಕಾಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿ, ನಾನ್ ಸ್ವಲ್ಪ ಬಿಸಿ ಇದ್ದಂಗೆ ರುಬ್ಬಿದಕ್ಕೆ ಈ ತರ ಆಗಿದೆ. ಸೊ ನೀವು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ನಾನ್ ಸ್ವಲ್ಪ ಅದು ಜಾಸ್ತಿ ರುಬ್ಬೋಕ್ ಆಗಿಲ್ಲ, ಹಾಗೆ ದಪ್ಪ ದಪ್ಪನೆ ಮಾಡ್ಕೊಂಡಿದೀನಿ. ಇಟ್ಸ್ ಓಕೆ, ಪರವಾಗಿಲ್ಲ. ಅದು ನಮ್ ಶರೀರದ ಒಳಗಡೆ ಹೋದ್ರೆ ಸಾಕು ಅಷ್ಟೇ. ಓಕೆ, ಅದನ್ನೆಲ್ಲ ನಾನು ಸ್ವಲ್ಪ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ತರ ಚಿಕ್ಕ ಚಿಕ್ಕದು ಒಂದೊಂದು ಉಂಡೆನ ಮಾಡ್ಕೊಂತಾ ಇದ್ದೀನಿ. 100% ವರ್ಕ್ ಆಗುತ್ತೆ. ಮನೆಯಲ್ಲೇ ಮಾಡಿರೋಂಥದ್ದು, ಯಾವುದೇ ರೀತಿ ಕೆಮಿಕಲ್ ಏನು ಯೂಸ್ ಮಾಡಿಲ್ಲ. ನ್ಯಾಚುರಲ್ ಆಗಿ ಹೇರ್ ಗ್ರೋತ್ ಆಗುತ್ತೆ. 101% ನಾನೇ ಗ್ಯಾರಂಟಿ. ನಾನು ಈ ತರ ಮಾಡ್ತಾ ಇದ್ದೀನಿ. ನಂದು ತುಂಬಾ ಏರ್ ಫಾಲ್ ಆಗ್ತಾ ಇತ್ತು. ಸೊ ಇದೆಲ್ಲ ಮಾಡ್ತಾ ಇರೋದ್ರಿಂದ ಏರ್ ಫಾಲು ಆಗ್ತಾ ಇಲ್ಲ, ಮತ್ತೆ ಸಣ್ಣ ಸಣ್ಣ ಬೇಬಿ ಹೇರ್ ಕೂಡ ಬರ್ತಾ ಇದೆ ನನ್ಗೆ. ನಮ್ಮ ಮನೆಯವ್ರಿಗೂ ಬರ್ತಾ ಇದೆ. ಸೊ ನಿಮ್ಗೋಸ್ಕರ ಈ ವಿಡಿಯೋ ಮಾಡಿದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿದ್ರಿ ಅಲ್ವಾ, ಈ ಒಂದು ಡ್ರೈ ಫ್ರೂಟ್ಸ್ದು ಕರಿಬೇವು ಸೊಪ್ಪು ಎಲ್ಲ ಜಾಸ್ತಿ ಹಾಕಿ ಮಾಡಿರೋದ್ರಿಂದ, ನೆಲ್ಲಿಕಾಯಿ ಎಲ್ಲ ಹಾಕಿರೋದ್ರಿಂದ ಅದ್ರಲ್ಲಿರುವ ಸತ್ವಗಳು ನಮ್ಮ ಕೂದಲು ಬೆಳೆಯೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಸೊ ನೋ ಕೆಮಿಕಲ್, ಔಟ್ಸೈಡ್ ಏನು ಯೂಸ್ ಮಾಡ್ದಿರಾ ಮನೆಯಲ್ಲಿರೋ ಅಂತದನ್ನ ಯೂಸ್ ಮಾಡಿರೋದ್ರಿಂದ ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಅಂಡ್ ನಿಮ್ಗೆ ದೇಹಕ್ಕೂ ಒಳ್ಳೇದು, ಕೂದ್ಲಿಗೂ ಒಳ್ಳೇದು, ಕೂದಲು ಬೆಳೆಯೋದಕ್ಕೂ ಅದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೇರೆ ಹೇರ್ ಕೇರ್ದು ಯಾವ್ದಾದ್ರು ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.